ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ಲಾಗಲ್ಲಿ ಅಂದರೆ ಶನಿವಾರದ ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ನಾವೊಂದು ಮಿನಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಿನ್ನೆ ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಆ ಮಿನಿ ಟ್ರಿಪ್ಗೋಸ್ಕರ ನಾನು ಒಂದು 40 ಅರೌಂಡ್ ಚಪಾತಿ ಹರ್ಕೊಂಡಿದ್ದೆ ಅಂತ ಹೇಳಿ. ಸೊ ಚಪಾತಿನೆಲ್ಲ ಇವತ್ತು ಟಿಫನ್ ಟೈಮ್ಗೆ ನಾವು ತಿನ್ಕೊಂಡ್ವು. ಮಾರ್ನಿಂಗ್ ಏನಿಲ್ಲ ಅಂದರೂ ನಾವು ಎದ್ದಾಗ ಆಲ್ಮೋಸ್ಟ್ ನನಗೆ 1 o'clock-ಇಂದ 4 o'clock-ವರೆಗೂ ನಿದ್ದೆನೇ ಬರಲಿಲ್ಲ. ಸೊ ಹಾಗಾಗಿ ನಾನು 4:30 ಅರೌಂಡ್ ಎದ್ದು ರೆಡಿ ಆಗೋಕ್ಕೆ ಫಸ್ಟು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಎಲ್ಲರೂ ಒನ್ ಬೈ ಒನ್ ಸ್ನಾನ ಮಾಡ್ಕೊಳ್ಳೋಕ್ಕೆ ಇದು ಮಾಡಿಕೊಂಡ್ರು. ಸೊ 5:30ಗೇನೋ ಬಿಸಿನೀರು ಬರುತ್ತೆ ಅಂತ ಹೇಳಿದರು, ಬಟ್ ಅಷ್ಟರೊಳಗೆ ನಮ್ಮ ಸ್ನಾನನೇ ಆಗೋಗಿತ್ತು. ಹಾಗೆ ನಾವೆಲ್ಲ ರೆಡಿ ಆಗಿಬಿಟ್ಟಿದ್ವು. ಹಾಗಾಗಿ ನನಗೆ 5 o'clock 5:30 ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಹಸಿತಿತ್ತು. ಬಿಕಾಸ್ 1 o'clock-ಇಂದ ನಾನು ಮಿಡ್ನೈಟಿಂದ ಹಿಡಿದು ಮಾರ್ನಿಂಗ್ವರೆಗೂ ನಾನು ನಿದ್ದೆನೇ ಮಾಡಿಲ್ಲ ಸರಿಯಾಗಿ. ಸೊ ಹಾಗಾಗಿ ತುಂಬ ಹೆವಿ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಬೇಗ ಟಿಫನ್ ಮಾಡಿಕೊಂಡು ಹಾಗೆ ಮತ್ತೆ ಒಂದು ರೌಂಡ್ ದೇವಸ್ಥಾನ ಹತ್ರ ವಿಸಿಟ್ ಮಾಡಿಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೋಗೋಣ ಅಂತ ಹೇಳಿ ಚೆಕ್ಔಟ್ ಮಾಡ್ಕೊಂಡ್ವು. ನಿಜವಾಗ್ಲೂ ಬಾಳೆಹೊನ್ನೂರು ಮಾತ್ರ ಮಸ್ತು ಗುರು, ಏನು ವ್ಯೂ ಇದೆ ಬಾಳೆಹೊನ್ನೂರಲ್ಲಿ. ನಾನು ನಿಮಗೆ ಅದೇ ನಿನ್ನೆ ಲಾಗಲ್ಲಿ ಹೇಳಿದ್ದು, ಟೆಂಪಲ್ ನೋಡೋಕ್ಕೆ ನೈಟ್ ವಿಸಿಟ್ ಚಂದ, ಬಟ್ ಮಾರ್ನಿಂಗ್ ವ್ಯೂ ಅಂತೂ ಬಾಳೆಹೊನ್ನೂರು ಇಸ್ ಎಕ್ಸ್ಟ್ರೀಮ್ಲಿ ನೈಸ್. ನಿಜವಾಗ್ಲೂ ಸಕ್ಕತ್ತಾಗಿದೆ. ನನಗಂತೂ ಬೆಳಗ್ಗೆ ಇದು ನೋಡ್ತಿದ್ದಂಗೆ ನಿಜವಾಗ್ಲೂ ಹೋಗೋಕ್ಕೆ ಮನಸ್ಸೇ ಇಲ್ಲ. ನಾನು ಅನ್ಕೋತಿದ್ದೆ ಇಲ್ಲಿರೋ ಜನಗಳು ಎಷ್ಟು ಪುಣ್ಯ ಮಾಡಿದ್ದಾರೆ, ಈ ಬ್ಯೂಟಿಫುಲ್ ನೇಚರ್ ಒಳಗೆ ಎಷ್ಟು ನೆಮ್ಮದಿಯಾಗಿದ್ದಾರೆ ಪೀಸ್ಫುಲ್ಲಾಗಿ. ನಾವು ನಮ್ಮ ರಿಲೇಷನ್ನವರು ಅಥವಾ ಇನ್ನು ಯಾರಾದರೂ ಇಲ್ಲಿ ಯಾಕಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಿಕಾಸ್ ನೇಟಿವ್ ಇದ್ದಿದ್ರೆ ಹೋಗಿ ಬಂದು ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಏನು ಮಾಡೋಂಗಿಲ್ಲ ಅಂದ್ಕೊಂಡು ಶೃಂಗೇರಿಗೆ ಸೀದಾ ನೆಕ್ಸ್ಟು ಹೊರಟವು. ಸೊ ನಾವು ಚೆಕ್ಔಟ್ ಆದಾಗ ಆಲ್ಮೋಸ್ಟ್ 6 o'clock ಹತ್ರ ಆಗಿತ್ತು. ಸೊ ಶೃಂಗೇರಿಗೆ ಬರೋದ್ರೊಳಗೆ ಮೋರ್ ದ್ಯಾನ್ 1 hour ಟೈಮ್ ತಗೋತು. ಬಿಕಾಸ್ ಘಾಟ್ ಸೆಕ್ಷನ್ ಇದ್ದಿದ್ದರಿಂದ ನಾವು ಸ್ಲೋ ಆಗಿ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಮೋರ್ ದ್ಯಾನ್ 1 hour 15 minutes ಟೈಮ್ ತೊಗೊಂಡಿದೆ. ನನಗಂತೂ ಎಷ್ಟೊತ್ತಿಗೆ ಹೋಗಿ ಶೃಂಗೇರಿಗೆ ತಲುಪ್ತೀವಿ ಅನ್ನೋ ಥರ ಆಗಿಬಿಟ್ಟಿತ್ತು. ಬಿಕಾಸ್ ಮ್ಯಾಪ್ ಹಾಕೊಂಡು ಹೋಗಿದ್ದರಿಂದ ಅದು ಶಾರ್ಟ್ಕಟ್ ಎಲ್ಲ ತೋರಿಸ್ತಿತ್ತು. ಸೊ ಸ್ಮಾಲ್ ರೋಡಲ್ಲಿ ನಾವು ಹೋಗಿದ್ದು. ಹಾಗಾಗಿ ತುಂಬ ಕರ್ವಿ ಏರಿಯಾ ಇದ್ದಿದ್ದರಿಂದ ನಿಜವಾಗ್ಲೂ ಸಖತ್ತು ತಲೆ ಸುತ್ತು ಬಂದಂಗೆ ಆಗ್ತಿತ್ತು. ಎಷ್ಟೊತ್ತಿಗೆ ಹೋಗಿ ನಾವು ಶೃಂಗೇರಿಗೆ ಸೇರ್ತೀವೋ ಅನ್ನೋ ರೀತಿ ಆಗ್ತಿತ್ತು. ನಮಗೆ ಬೆಳಗಿನ ಜಾವದ ಜರ್ನಿ ಇದ್ದಿದ್ದರಿಂದ ಎಲ್ಲರಿಗೂ ಬ್ಲೋಟಿಂಗ್ ಫೀಲ್ ಆಗ್ತಿತ್ತು. ತುಂಬ ಹೊಟ್ಟೆ ಎಲ್ಲ ತೊಳಸೋ ರೀತಿ ಆಗ್ತಿತ್ತು. ಹಂಗೆ ಹಿಂಗೋ ಆಡ್ಕೊಂಡು ಬಂದು ಶೃಂಗೇರಿಗೆ ತಲುಪೇ ಬಿಟ್ವು. ಶೃಂಗೇರಿ ದೇವಸ್ಥಾನಕ್ಕೆ ನಾವು ಕರೆಕ್ಟಾಗಿ ಬಂದಾಗ 9 o'clock ಹತ್ರ ಆಗಿತ್ತು. ಸೊ ಬರ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ನೋಡಿ ನಿಜವಾಗ್ಲೂ ಅಯ್ಯೋ ಇವತ್ತು ನಾವು ಅಕ್ಷರಾಭ್ಯಾಸ ಮಾಡ್ಸೋಕ್ಕಾಗುತ್ತೋ ಅನ್ನೋ ರೀತಿ ಯೋಚನೆ ಮಾಡಿದ್ವು. ಬಿಕಾಸ್ ಅಷ್ಟೊಂದು ಜನ ಇತ್ತು. ಅಂದರೆ ಭಾನುವಾರ ಇದ್ದಿದ್ದರಿಂದ ಹೆವಿ ರಶ್ ಇತ್ತು. ಹಾಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದರೆ 8 ಗಂಟೆ ಮೇಲೆ ಬಂದರೆ ಸಾಕು. ಬಿಕಾಸ್ ಅವರು ಅಲ್ಲಿ ಹೇಳಿದ್ರು 8 ಗಂಟೆಯಿಂದ 1 ಗಂಟೆವರೆಗೂ ನಾವು ಅಕ್ಷರಾಭ್ಯಾಸ ಮಾಡ್ತೀವಿ ಅಂತ ಹೇಳಿ. ಹಾಗೆಯೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದರೆ ನಾವು ಒಂದು ಸ್ಲಿಪ್ನ ತೊಗೋಬೇಕು. 500 ಪೇ ಮಾಡಿ ಫಸ್ಟು ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವು. ತುಂಬ ರಶ್ ಇತ್ತು. ನಾವು ಇವತ್ತು ಮಾಡಿಸ್ತೀವೋ ಇಲ್ವೋ ಅಕ್ಷರಾಭ್ಯಾಸನ ಅನ್ನೋ ಥರ ಯೋಚನೆ ಬಂತು, ಅಷ್ಟು ರಶ್ ಇತ್ತು. ಹಂಗೆ ಮಾಡಿ ಸ್ಲಿಪ್ ತೊಗೊಂಡು ನೆಕ್ಸ್ಟು ಪುನಿ ಬರೋವರೆಗೂ ಕಾಯ್ದು, ಅವನು ಆ್ಯಕ್ಚುಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದ. ಸೊ ಹಾಗಾಗಿ ಅವನಿಗೋಸ್ಕರ ಕಾಯ್ದು ಅವ್ನು ಬರ್ತಿದ್ದಂಗೆ ನೆಕ್ಸ್ಟು ಅಕ್ಷರಾಭ್ಯಾಸಕ್ಕೆ ಅಂತ ಹೇಳಿ ಹೋದವು. ನಾವು ಅಕ್ಷರಾಭ್ಯಾಸಕ್ಕೆ ಹೋಗುವಾಗ ಏನಿಲ್ಲ ಅಂದರೂ ಕ್ಯೂವಲ್ಲಿ ನಿಂತಾಗ 9:30 ಹತ್ರ ಆಗಿತ್ತು. 10 o'clock-ಗೆಲ್ಲ ನಾವು ಹೊರಗಡೆ ಬಂದ್ವು. ಸೊ ಅಕ್ಷರಾಭ್ಯಾಸಕ್ಕೆ ನಾವೇನು ತೊಗೊಂಡು ಹೋಗೋ ಆಗಿಲ್ಲ, ಎಲ್ಲ ಅವರೇ ಕೊಡ್ತಾರೆ. ನಾವು 500 ಪೇ ಮಾಡಿ 2 ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ನ ಇಟ್ಕೊಂಡ್ರೆ ಸಾಕು. ಅಲ್ಲೊಳಗೆ ಹೋಗ್ತಿದ್ದಂಗೆ ಒಂದು ತಟ್ಟೆಲಿ ಅಕ್ಕಿ, ಹಾಗೆ ಅರಿಶಿಣದ ಕೊಂಬು, ಹಾಗೆ ಒಂದು ಸ್ಲೇಟು, ಹಾಗೆ ಒಂದು ಚಾಕ್ ಪೀಸನ್ನು ಕೊಡ್ತಾರೆ. ಸೊ ಅವರು ಹೇಳೋ ರೀತಿ ನಾವು ಪಾಲಿಸ್ಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಅಕ್ಷರಾಭ್ಯಾಸನ ಮಾಡಿಸ್ಬೇಕು. ಹಾಗೆ ನಾವು ಲಕ್ಷಿತ್, ದ್ವಿತಿ, ನಕ್ಷ 3 ಜನಕ್ಕೂ ಸ್ಲಿಪ್ನ ತೊಗೊಂಡಿದ್ವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ದ್ವಿತಿ ಪುಟ್ಟಿನ ನಾನು ಮತ್ತು ಮನು ಕೂರಿಸ್ಕೊಂಡ್ವು. ಹಾಗೆ ಲಕ್ಷಿತ್ನ ಅಮ್ಮ ಕೂರಿಸ್ಕೊಂಡ್ರು. ಹಾಗೆ ನಕ್ಷನ ಅವ್ರ ಅಪ್ಪ ಅಮ್ಮ ಕೂರಿಸ್ಕೊಂಡ್ರು. ಸೊ ಲಕ್ಷಿತ್ಗೆ ನಮಗಿಂತ ಜಾಸ್ತಿ ಅವರಮ್ಮ ಕಂಡ್ರೆ ತುಂಬ ಇಷ್ಟ. ಹಾಗೆ ನಮ್ಮಮ್ಮ ನನಗೆ ಅಮ್ಮ ಅನ್ನೋದಕ್ಕಿಂತ ಜಾಸ್ತಿ ಲಕ್ಷಿತ್ಗೆ ಅಮ್ಮನ ಥರ ಇರ್ತಾರೆ. ಸೊ ಹಾಗಾಗಿ ಅಮ್ಮನ ಸ್ಥಾನನ
ಅವರೇ ತುಂಬಿ ಇವತ್ತು ಅವರೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡೆ. ಹಾಗೆ ಅವನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ನನಗೇನು ಐಡಿಯಾ ಇರಲಿಲ್ಲ. ಹಾಗಾಗಿ ಅಮ್ಮಂಗೆ ಜಾಸ್ತಿ ಇಷ್ಟ ಇದ್ದಿದ್ದರಿಂದ ಅವರೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಆಟ ಹಿಡ್ದಿದ್ದು ಲಕ್ಷಿತ್ಗೆ. ಸೊ ಅಕ್ಷರಾಭ್ಯಾಸ ಮುಗಿತಿದ್ದಂಗೆ ಹೊರಗಡೆ ಬಂದು ಅಲ್ಲೇ 2 ಸ್ಲಿಪ್ನ ಕೊಟ್ಟಿರ್ತಾರೆ. ಸೊ ಒಂದು ಸ್ಲಿಪ್ಪು ಬಂದು ಪ್ರಸಾದಕ್ಕೆ, ಹಾಗೆ ಇನ್ನೊಂದು ಸ್ಲಿಪ್ಪು ಬಂದು ಅಕ್ಷರಾಭ್ಯಾಸಕ್ಕೆ. ಸೊ ಹಾಗಾಗಿ ಅಕ್ಷರಾಭ್ಯಾಸ ಮುಗಿತಿದ್ದಂಗೆ ಪ್ರಸಾದ ತೊಗೊಂಡ್ವು. ಹಾಗೆ ಅಲ್ಲೇ ಅವರು ಕೊಟ್ಟಿರುವಂಥ ಅಕ್ಕಿ ಏನು ಪ್ಲೇಟ್ ಇದೆ ಅದನ್ನು ರಿಟರ್ನ್ ಒಂದು ಸ್ವಲ್ಪ ಕಾಣಿಕೆ ಜೊತೆಲಿ ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಅಲ್ಲಿಟ್ಟು ಬಂದರೆ ನೆಕ್ಸ್ಟ್ ಬ್ಯಾಚು ನಮ್ಮ ಹಿಂದೆ ನಾವು ಹೊರಗಡೆ ಬರ್ತಿದ್ದಂಗೆ ಇನ್ನು ಮಿಕ್ತವರು ಒಳಗಡೆ ಬರ್ತಾರೆ. ಸೊ ಇದೇ ರೀತಿ ಫಾಲೋ ಅಪ್ ಮಾಡ್ಕೊತಾ ಇರ್ತಾರೆ. ಸೊ ಬೆಳಗ್ಗೆಯಿಂದ ಅಂದರೆ 8 ಗಂಟೆಯಿಂದ 12-1 ಗಂಟೆವರೆಗೂ ಇದೇ ರೀತಿ ಆಗುತ್ತೆ. ನಮ್ಮ ಲಕ್ಷಿತ್ತು ಸ್ಕೂಲ್ಗೆ ಹೋಗೋದ್ರಿಂದ ನನಗೆ ಇದನ್ನು ಮಾಡಿಸ್ಬೇಕು ಅಂತ ಏನು ಆಸೆ ಇರಲಿಲ್ಲ. ಅಮ್ಮ ಫಸ್ಟಿಂದನೂ ಹೇಳ್ತಿದ್ರು ಲಕ್ಷಿತ್ಗೆ ನೀನು ಮಾಡಿಸ್ಲೇಬೇಕು, ಹೋಗೋಣ ನಡಿ ಅಂತ ಹೇಳಿ. ಬಟ್ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಈ ಸತಿ ನಕ್ಷಾ ಹಾಗೆ ದ್ವಿತಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದು. ಸೊ ನಮ್ಮ ದ್ವಿತಿ ಪುಟಿಗೆ ಬರೀ ಅಂತ ಕೊಟ್ಟರೆ ಪೂರ್ತಿ ಎಲ್ಲ ಗೀಚ್ ಹಾಕ್ಬಿಟ್ಲು, ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಅಕ್ಷರಾಭ್ಯಾಸ ಮುಗಿತಿದ್ದಂಗೆ ನಾವು ನೆಕ್ಸ್ಟ್ ಪ್ರಸಾದನ ಇಸ್ಕೊಂಡು ಅಲ್ಲೇ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ನೆಕ್ಸ್ಟ್ ನಮ್ಮ ಜರ್ನಿನ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವು. ಶೃಂಗೇರಿಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ಆನೆಗಳಿದ್ವು. ಅವು ಕೈಲಿ ಒಂದು ಬ್ಲೆಸ್ಸಿಂಗ್ಸ್ನ ತೊಗೊಂಡು ನೆಕ್ಸ್ಟ್ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಬಂದ್ವು. ಆಲ್ಮೋಸ್ಟ್ ನಾವು ಬಂದಾಗ 1:30 ಹತ್ತಿರ ಆಗಿತ್ತು. ನಮಗೆ ಫುಲ್ ಹೊಟ್ಟೆ ಹಸಿತಿತ್ತು. ಸೊ ಫಸ್ಟು ನಾವು ಊಟಕ್ಕೆ ಅಂತ ಹೇಳಿ ಹೋದ್ವು. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟವು. ಊಟಕ್ಕಂತೂ ಹೆವಿ ರಶ್ ಇತ್ತು. ಸೊ ನಾವು ಊಟ ಮುಗಿಸ್ಕೊಂಡು ಬರೋದ್ರೊಳಗೆ ಇನ್ನೂ ಹೆವಿ ರಶ್ ಆಗಿಬಿಟ್ಟಿತ್ತು. ದೇವಸ್ಥಾನ ಏನಿಲ್ಲ ಅಂದ್ರೂ 1:30 ಒಳಗಡೆ ಬಿಡಲ್ಲ. ಸೊ 1:30ಗೆ ಊಟಕ್ಕೆ ಹೋಗ್ತಾರೆ. ಹಾಗಾಗಿ ನಮಗೆ 1:30ಗೆ ಹೋಗಿ ಅಲ್ಲಿ ದರ್ಶನಕ್ಕೆ ಅಂತ ಹೇಳಿ ನಿಂತ್ಕೊಂಡಿದ್ದಕ್ಕೆ 2:30ಗೆ ಒಳಗಡೆ ದರ್ಶನ ಆಯಿತು. ನಾವು ಸುಮಾರು 1 hour ಒಳಗೆ ವೆಯ್ಟ್ ಮಾಡಿದ್ವು. ಈ ರೀತಿ ಲಾಕ್ ಆಗಿಬಿಟ್ವು ನಾವು. ಇರಲಿ ಬಿಡು, ದೇವ್ರ ಮುಂದೆ ಕುತ್ಕೊಳ್ಳೋದು ನಮಗೆ ಯಾವಾಗಲೂ ಈ ಥರ ಭಾಗ್ಯ ಸಿಗಲ್ಲ ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ನೆಕ್ಸ್ಟು ದೇವರ ದರ್ಶನ ಮಾಡಿಕೊಂಡು ಕಳ್ಸೋಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವು. ನಾವು ಒಂದು ಸ್ಮಾಲ್ ಅಮೌಂಟ್ ಆಫ್ ಟೈಮಲ್ಲಿ ಒಂದು ದಿನ ಅಂದರೆ ನಿನ್ನೆ 4 ಗಂಟೆಗೆ ಬಿಟ್ಟಿದ್ದಕ್ಕೆ ಇವತ್ತು 4 ಗಂಟೆಗೆ ನಾವು ಇಲ್ಲಿಂದ ಬಿಡ್ತಾ ಇದ್ದೀವಿ. ಸೊ ಕಳಸ ಇಸ್ ದಿ ಲಾಸ್ಟ್ ಪ್ಲೇಸ್. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಒಂದು ದಿನ ಅಂದರೆ ಕರೆಕ್ಟಾಗಿ 1 ದಿನದ ಲೆಕ್ಕಾಚಾರದಲ್ಲಿ 24 hours ಒಳಗಡೆ ನಾವು ಮೋರ್ ದೆನ್ 4 to 5 ಪ್ಲೇಸಸ್ನ ವಿಸಿಟ್ ಮಾಡಿದ್ದೀವಿ. ನಿಜವಾಗ್ಲೂ ತುಂಬ ಮೆಮೊರೇಬಲ್ ಆಗಿತ್ತು ಈ ಟ್ರಿಪ್ಪು. ತುಂಬ ಖುಷಿ ಆಯಿತು.
ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಎಲ್ಲ ಒಂದು 5 ಪ್ಲೇಸಸ್ಗೆ ಹೋಗ್ತೀವಿ ಅಂತ ಹೇಳಿ. ಹಾಗೆ ಲಾಸ್ಟಲ್ಲಿ ಬರಬೇಕಾದ್ರೆ ತುಂಬ ಬೇಜಾರಾಯಿತು. ಇಷ್ಟೇನ ಟ್ರಿಪ್ಪು ಮುಗ್ದೇ ಹೋಯ್ತಾ, ಎಷ್ಟು ದಿವಸದಿಂದ ಅನ್ಕೋತಿದ್ವು ಹೋಗಬೇಕು ಅಂತ ಹೇಳಿ. ಬಟ್ ಸಡನ್ನಾಗಿ ಒಂದು ಪ್ಲ್ಯಾನ್ ಆಗಿ ಮುಗ್ದೇ ಹೋಯ್ತಾ ಟ್ರಿಪ್ಪು ಅನ್ನೋ ರೀತಿ ಅನ್ನಿಸ್ತಿತ್ತು. ಏನೂ ಮಾಡೋಂಗಿಲ್ಲ ಅಂತ ಅಂದ್ಕೊಂಡು ಸೀದಾ ಹಾಸನ್ಗೆ ಬಂದು ಹಾಸನಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಹಸಿತು. ಹಾಗಾಗಿ 6 o'clock or 7 ಆಗಿತ್ತು ಅನಿಸುತ್ತೆ. ನಾವು ಹೊರಗಡೆ ಒಂದು ಸ್ವಲ್ಪ ಚಾಟ್ ಸ್ಟ್ರೀಟಲ್ಲಿ ಫುಡ್ ತಿಂದ್ಕೊಂಡು ಮನೆ ಕಡೆ ಹೊರಟವು. ಸೊ ಇದಾಗಿತ್ತು ನನ್ನ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.